ಸ್ನೇಹಿತರೆ, ದೀಪನ ಸ್ಟುಡಿಯೋಸ್ಗೆ ಸ್ವಾಗತ ಸುಸ್ವಾಗತ. ಈ ಲಿಂಗಕ್ಕೆ 4000 ವರ್ಷಗಳ ಇತಿಹಾಸವಿದೆ. ಈ ವಿಗ್ರಹಕ್ಕೂ ಕಾಶಿ ವಿಶ್ವನಾಥನಿಗೂ ನಂಟು ಇದೆಯಾ ಅನ್ನೋ ಪ್ರಶ್ನೆಗಳು ಹುಟ್ಟಿಕೊಳ್ತಾ ಇದೆ. ಸ್ನೇಹಿತರೆ, ವಾರಣಾಸಿ ವಿಶ್ವದ ಅತ್ಯಂತ ಹಳೆಯ ಪವಿತ್ರ ನಗರಗಳಲ್ಲಿ ಒಂದು. ಇಲ್ಲಿನ ಬಾಬಾನಿಯಾವ್ ಗ್ರಾಮದಲ್ಲಿ 4000 ವರ್ಷಗಳ ಹಿಂದಿನ ಶಿವಲಿಂಗವೊಂದು ಪತ್ತೆಯಾಗಿದೆ. ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಯಾದ ನಂತರ ದೇಶದಲ್ಲಷ್ಟೇ ಅಲ್ಲದೆ ವಿದೇಶಗಳಲ್ಲೂ ಹಿಂದೂ ದೇವರುಗಳ ಬಗ್ಗೆ ಇರೋ ನಂಬಿಕೆ ಹೆಚ್ಚಾಗ್ತಿದೆ. ಎಲ್ಲೆಲ್ಲೋ ರಾಮನ ಜಪ. 500 ವರ್ಷಗಳ ಹಿಂದೂಗಳ ಕನಸು ನೆರವೇರಿದೆ. ರಾಮ ಮಂದಿರದ ರೀತಿಯಲ್ಲಿ ಜ್ಞಾನವ್ಯಾಪಿ ಮಸೀದಿಯಲ್ಲೂ ಕಾಶಿ ಲಿಂಗದ ಪೂಜೆಗೆ ಸ್ಥಳೀಯ ಕೋರ್ಟು ಸಮ್ಮತಿ ಕೊಟ್ಟಿದೆ. ಇದರ ಜೊತೆಗೆ ಈಗಾಗಲೇ ದೇಶದ ಮೂಲೆ ಮೂಲೆಯಲ್ಲೂ ಕೆಲವೊಂದು ಪುರಾತನದ ವಿಗ್ರಹಗಳು ಪತ್ತೆಯಾಗ್ತಿರೋದು ಮತ್ತಷ್ಟು ವಿಶೇಷವಾಗಿದೆ. 2010ರ ನಂತರದಿಂದಲೂ ಈ ಪುರಾತನ ವಿಗ್ರಹಗಳು ಅಥವಾ ಇನ್ಯಾವುದೇ ಶಿಲೆಗಳು ಹೆಚ್ಚಾಗಿ ಜನರ ಕಣ್ಣಿಗೆ ಕಾಣಿಸೋಕೆ ಶುರುವಾಯಿತು. ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದ ಸಂಶೋಧನಾ ತಂಡವು ಪ್ರಾಚೀನ ಇತಿಹಾಸ ವಿಭಾಗವು ವಾರಣಾಸಿಯ ಬಾಬಾನಿಯಾವ್ ಗ್ರಾಮದಲ್ಲಿ 4000 ವರ್ಷಗಳ ಹಿಂದಿನ ಶಿವಲಿಂಗವೊಂದನ್ನು ಪತ್ತೆ ಮಾಡಿದೆ. ಬನಾರಸ್ನಿಂದ 18 ಕಿಲೋಮೀಟರ್ ದೂರದಲ್ಲಿರೋ ಬಬ್ನಿಯಾವ್ ಗ್ರಾಮದಲ್ಲಿ ಪುರಾತತ್ವಶಾಸ್ತ್ರದ ಉತ್ಖನನ ತಂಡದಲ್ಲಿ ನಿರತರಾಗಿದ್ದಾಗ ಈ ಪುರಾತನ ಲಿಂಗ ಸಿಕ್ಕಿದೆಯಂತೆ. ಈ ಶಿವಲಿಂಗ ಸುಮಾರು 4000 ವರ್ಷಗಳಷ್ಟು ಹಳೆಯದು ಅಂತ ಹೇಳಲಾಗ್ತಿದೆ. ಇಲ್ಲಿ ದೊರೆತ ಮಡಕೆಗಳನ್ನ ಅಧ್ಯಯನ ಮಾಡಿದ ನಂತರ ಈ ಶಿವಲಿಂಗದ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಾಗಿದೆ. ಇದು ತಾಮ್ರದ ಕಲ್ಲಿನ ಕಾಲ ಮತ್ತು ಕುಶಾನರ ಕಾಲದ ಬ್ರಾಹ್ಮಿ ಲಿಪಿಗೆ ಸೇರಿದೆ ಅಂತ ಹೇಳ್ತಾ ಇದೆ. ಈ ಶಿವಲಿಂಗ 2020 ಮಾರ್ಚ್ನಲ್ಲಿ ಪತ್ತೆ ಮಾಡಲಾಗಿದೆ. ವಾರಣಾಸಿ ವಿಶ್ವದ ಅತ್ಯಂತ ಹಳೆಯ ಪವಿತ್ರ ನಗರಗಳಲ್ಲಿ ಒಂದಾಗಿದೆ. 4000 ವರ್ಷಗಳಷ್ಟು ಹಳೆಯದಾದ ಶಿವಲಿಂಗಕ್ಕೆ ಸಾವಿರಾರು ವರ್ಷಗಳಿಂದ ಪೂಜೆ ನಡೆಯುತ್ತಿತ್ತು ಅಂತ ಹೇಳಲಾಗುತ್ತೆ. 2018ರಲ್ಲಿ ವಾರಣಾಸಿಯಲ್ಲಿ ಸಾಕಷ್ಟು ದೇವಾಲಯಗಳು ಪತ್ತೆಯಾಗಿತ್ತು. ಇದಾದ ನಂತರ ಒಂದಲ್ಲ ಒಂದು ವಿಗ್ರಹಗಳು ವಾರಣಾಸಿಯಲ್ಲಿ ಪತ್ತೆಯಾಗ್ತಲೇ ಇದ್ದಾವೆ. ವಾರಣಾಸಿ ಆಗ್ನೇಯ ಉತ್ತರ ಪ್ರದೇಶ ರಾಜ್ಯದಲ್ಲಿದೆ. ಇದು ಗಂಗಾ ನದಿಯ ಎಡದಂಡೆಯಲ್ಲಿದೆ. ಹಿಂದೂ ಧರ್ಮದ 7 ಪವಿತ್ರ ನಗರಗಳಲ್ಲಿ ಒಂದಾಗಿದೆ. ಇದು ನಿರಂತರವಾಗಿ ವಾಸಿಸುವ ವಿಶ್ವದ ಅತ್ಯಂತ ಹಳೆಯ ನಗರಗಳಲ್ಲಿ ಒಂದು. ಭಾರತ ಒಂದೇ ಅಲ್ಲ, ಜಗತ್ತಿನ ಮೂಲೆ ಮೂಲೆಗಳಲ್ಲಿ ಘಟಿಸುತ್ತಿರುವ ಇಂತಹ ವಿಶಿಷ್ಟ ವಿದ್ಯಮಾನಗಳನ್ನು ನಿಮ್ಮ ಮುಂದೆ ನಾವು ತಗೊಂಡ್ಬರ್ತಿದ್ದೀವಿ. ಈ ಎಲ್ಲ ವಿದ್ಯಮಾನಗಳನ್ನು ನಿಮ್ಮ ಮನಸ್ಸು ಒಂದಕ್ಕೊಂದು ಜೋಡಿಸಿಕೊಳ್ಳಬಹುದು, ಪ್ರತ್ಯೇಕವಾಗಿ ಗಮನಿಸಬಹುದು. ಆದರೆ ನಿರ್ಲಕ್ಷಿಸಲಂತೂ ಸಾಧ್ಯವಿಲ್ಲ. ಬೇರೆಲ್ಲೂ ಸಿಗದ ವಿಭಿನ್ನ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಇನ್ನು ಸ್ನೇಹಿತರೆ, ಬದಲಾವಣೆ ಜಗದ ನಿಯಮ. ಈ ಬದಲಾವಣೆ ಹೀಗೆ ಆಗುತ್ತೆ, ಯಾವಾಗ ಆಗುತ್ತೆ, ಹೇಗಾಗುತ್ತೆ, ಇದಕ್ಕೆ ಇದ್ದಂ ಥಮ್ ಎಂಬ ಉತ್ತರ ಇಲ್ಲ. ಇದು ಪ್ರಕೃತಿಯ ವಿವೇಚನೆಗೆ ಬಿಟ್ಟಿದ್ದು. ಕೆಲವೊಮ್ಮೆ ಸಹಜ, ಕೆಲವೊಮ್ಮೆ ಅಚ್ಚರಿ, ಕೆಲವೊಮ್ಮೆ ಆಘಾತ, ಕೆಲವೊಮ್ಮೆ ನಿರ್ಲಿಪ್ತ, ಕೆಲವೊಮ್ಮೆ ಮಾತ್ರ ಸುಳಿವು ಸಿಗುವಂತ ಬೆಳವಣಿಗೆ ಇದು. ಮೂಲದ ನಂಟಿನ ಒಗಟು ಬಿಚ್ಚಿಡುವ ಘಟ್ಟವಿದು. ಸೂಕ್ಷ್ಮವಾಗಿ ಗಮನಿಸಿದಾಗ ಜಗತ್ತಿನಾದ್ಯಂತ ಇಂತಹದೊಂದು ಬದಲಾವಣೆ ಈಗ ಶುರುವಾಗಿದೆಯಾ? ಈಗ ನಡೆಯುತ್ತಿರುವ ಹಲವು ಘಟನೆಗಳು ಈಗಲೇ ನಡೆಯುತ್ತಿರೋದು ಯಾಕೆ? ಈ ಘಟನೆಗಳಿಗೆ ಪೂರಕ ವಾತಾವರಣ ಮೂಡುತ್ತಿರೋದು ಈಗಲೇ ಯಾಕೆ? ಇಂತಹದೊಂದು ಪ್ರಶ್ನೆಗೆ ಉತ್ತರ ಹುಡುಕುವ ಪಯಣ ಚಾರಣಿಗರು ಎಲ್ಲ. ಇಂಥದೇ ಅಪರೂಪ ಅಕಲ್ಪನೀಯ ಘಟನಾವಳಿಗಳ ಇಕ್ಕಿ ತೆಗೆದು ನಿಮ್ಮ ಮುಂದಿಡುವ ಪ್ರಯತ್ನ ಮಾಡ್ತೀವಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ತಮ್ಮ ಅಭಿಪ್ರಾಯಗಳನ್ನ, ಅನಿಸಿಕೆಗಳನ್ನ ತಿಳಿಸಿ. ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್ ಅಂಡ್ ಗುಡ್ ಬೈ.